ಈಗ ತಮ್ಮ ಸಿನಿಮಾ ಯು ಐ ಹೇಗಿದೆ ಸರ್? ಅಬ್ಬರ ತಯಾರಿಗೆ ಯಾವ ರೀತಿಯಾಗಿ ಆ, ತಯಾರಿಗಳನ್ನು ಮಾಡ್ಕೊಳ್ತಿದ್ದೀರಿ ಅಂತ ಹೇಗೆ ಅಂತ? ಸರ್, ಇಡೀ ಕರ್ನಾಟಕದ ಜನತೆ ನಮ್ಮನ್ನು ಲಹರಿ ಸಂಸ್ಥೆಯನ್ನು 48 ವರ್ಷಗಳಿಂದ ಎತ್ತಿ ಹಿಡಿದಿದ್ದಾರೆ ಸಂಗೀತ ಕ್ಷೇತ್ರದಲ್ಲಿ. ಸೊ ಆ 6 ಕೋಟಿ ಜನಕ್ಕೆ ಈ ಸಿನಿಮಾ ಮಾಡಿದ್ದೀವಿ. ಇಡೀ ದಕ್ಷಿಣ ಭಾರತ ಮತ್ತು ಭಾರತ ವಿಶ್ವದಾದ್ಯಂತ ಬಿಡುಗಡೆ ಮಾಡ್ತಾ ಇದ್ದೀವಿ. ಈ ಸಬ್ಜೆಕ್ಟೇ ಆ ಥರ, ಇಟ್ ಈಸ್ ಫಾರ್ ವರ್ಲ್ಡ್. ಉಪೇಂದ್ರ ಸರ್ ಏನೇ ಮಾಡಿದ್ರು ಕೂಡ ಸ್ಪೆಷಾಲಿಟಿ ಇರುತ್ತೆ. ಯು ಐ ಅಂದರೆ ಇಂಡಸ್ಟ್ರಿಗೆ ಯೂನಿಕ್, ಅವರು ಯೂನಿಕ್ ಇನ್ ದಿ ಇಂಡಸ್ಟ್ರಿ. ಅವ್ರಿಗೊಂದು ನಿನ್ನೆ ಯಾವತ್ತೂ ಪತ್ರಿಕಾ ಮಿತ್ರಿಗೆ ಹೇಳ್ತಾ ಇದ್ದೆ, ಅವರು ಸಿ ಕೆ ಅಂದರೆ ಕೆಲ್ವಿನ್ ಕ್ಲೀನಾ ಟಿ ಶರ್ಟು ಅಂತ. ಇಲ್ಲ ಸರ್, ಕಂಟೆಂಟ್ ಕಿಂಗ್ ಅವರು. ಆ್ಯಂಡ್ 24/7 ಹೆಂಗೆ ಕೆಲಸ ಮಾಡ್ತಾರೆ ಅಂದರೆ ನಿದ್ದೆ ಇಲ್ಲದೆ 2 ವರ್ಷ ಕೆಲಸ ಮಾಡಿದ್ದಾರೆ ಸರ್ ಈ ಸಿನಿಮಾಗೆ. ಒಂದು ಅದ್ಭುತವಾದ ಸಿನಿಮಾ ಕೊಡಬೇಕು ಅಂತ. ಹ್ಯಾಟ್ಸ್ ಆಫ್ ಟು ಅವರ್ ಡೈರೆಕ್ಟರ್, ನಾಯಕ ನಟರು ಎಲ್ಲ, ಕ್ಯಾಪ್ಟನ್ ಆಫ್ ದ ಶಿಪ್ ಯು ಐಗೆ ಎಲ್ಲರನ್ನೂ ಕೂಡ ಕಾಂಪಿಟೇಷನ್ ಬಿಟ್ವೀನ್ ದ ಕ್ವಾಲಿಟಿ. ಆ ಇಡೀ ಟೀಮಲ್ಲೇ ಕಾಂಪಿಟೇಷನ್ ಆಗ್ತಾಯಿತ್ತು ಒಳ್ಳೆ ಕ್ವಾಲಿಟಿ ಕೊಡಲಿಕ್ಕೆ. ಆ ಕ್ವಾಲಿಟಿಯನ್ನು ಕೊಟ್ಟಿದ್ದಾರೆ. 20ನೇ ತಾರೀಕು ಬಿಡುಗಡೆ ಮಾಡ್ತಾ ಇದ್ದೀವಿ. ಎಲ್ಲರ ಆಶೀರ್ವಾದನೂ ಈ ಸಿನಿಮಾ ಮೇಲೆ ಇರಬೇಕು ಅಂತ ಕೇಳ್ತೀನಿ ಸರ್. ಇಲ್ಲಿವರೆಗೂ ಕೂಡ ತೆಗೆದಂಥ ಉಪ್ಪಿ ಸರ್ ಅವರ ಸಿನಿಮಾಗಳಾಗಿರ್ಬೋದು ಅಥವಾ ಈಗ ಯು ಐ ಆಗಿರ್ಬೋದು, ಎಷ್ಟು ವಿಭಿನ್ನವಾಗಿದೆ. ಮತ್ತು ಅಭಿಮಾನಿಗಳು ಭಾಳ ಕಾತುರದಿಂದ ನೋಡ್ತಾ ಇದ್ದಾರೆ. ಅವರು ಯಾವ ರೀತಿ ಭರ್ಜರಿ ಫುಲ್ ಮೀಲ್ಸ್ ಹಾಕ್ತೀರಿ ಸರ್ ತಾವು? ಸರ್, ಅದು 100% ಎಲ್ಲ ಅಭಿಮಾನಿಗಳಿಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಇದು ವಿಭಿನ್ನವಾದ ಚಲನಚಿತ್ರ. ಅದು ವಿಜುವಲ್ ಎಫೆಕ್ಟ್ಸ್ ಇರ್ಬೋದು, ಸೌಂಡ್ ಇರ್ಬೋದು, ಪ್ರತಿಯೊಂದು ಶಾರ್ಟ್ ಇರ್ಬೋದು, ಅವ್ರ ಡೈಲಾಗ್ಸ್ ಇರ್ಬೋದು, ಅವ್ರ ನಟನೆ ಇರ್ಬೋದು, ಅವ್ರ ನಿರ್ದೇಶನ ಇರ್ಬೋದು. ಇಟ್ ವಿಲ್ ಬಿ ಎಪಿಕ್ ಇನ್ ಫಿಲ್ಮ್ ಇಂಡಸ್ಟ್ರಿ ಸರ್. ಅಷ್ಟು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು. ಆ್ಯಕ್ಷನ್ಸ್ ಆಗಿರ್ಬೋದು ಮತ್ತು ತಾವು ಆ ಲೊಕೇಶನ್ಗಳಾಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು, ಎಷ್ಟು ವಿಭಿನ್ನವಾಗಿದೆ ಸರ್ ಈ ಸಿನಿಮಾದಲ್ಲಿ? 24/7 ಸರ್, 365 ಡೇಸ್. ಈ ಮಿಷಿನು ಕೆಲಸ ಮಾಡುತ್ತೋ ಇಲ್ಲ ಗೊತ್ತಿಲ್ಲ, ಕೆಲವು ಟೈಮಲ್ಲಿ ಮಿಷಿನ್ ನಿಂತೋಗ್ಬಿಡುತ್ತೆ. ಆ ರೀತಿ ಇಡೀ ತಂತ್ರಜ್ಞರು, ಅದು ಸಂಗೀತ ನಿರ್ದೇಶಕರು ರಜನೀಶ್ ಲೋಕನಾಥ್ ಅವರು ಇರ್ಬೋದು, ಉಪೇಂದ್ರಜಿ ಇರ್ಬೋದು, ನವೀನ್ ಇರ್ಬೋದು, ನಿರ್ಮಲ್ ವಿಜುವಲ್ ಎಫೆಕ್ಟ್ ಟೀಮು, ಮತ್ತು ಸೆಟ್ಟು ಶಿವು ಅವರು, ಪ್ರತಿಯೊಬ್ಬರು ಕೂಡ ಒಬ್ರದಲ್ಲ ಸರ್, ಇದು ಇಡೀ ಟೀಮ್ಗೆ ಈ ಕ್ರೆಡಿಟ್ ಹೋಗುತ್ತೆ. ಇಡೀ ಟೀಮಿಗೆ ನಾನು ಚಿರುಣಿ ಆಗಿದ್ದೀನಿ. ಹೇಗೆ ಹಾರ್ಡ್ ವರ್ಕ್ ಹೇಗೆ ಮಾಡಿದ್ದೀರಿ ಸರ್? ಏನು ಚಾಲೆಂಜ್ ಅನಿಸ್ತು ನಿಮಗೆ? ಈ 2.5 ವರ್ಷ ತಾವು ಹೇಳಿದ್ರಿ, ಅದು ಸಾಮಾನ್ಯ ದಿನಗಳಾಗಿರಲಿಲ್ಲ, ಅದೊಂದು ರೀತಿಯಲ್ಲಿ ಒಂದು ಕ್ರಿಯೇಟಿವ್ ಆಗಿತ್ತು ಅನ್ನೋದನ್ನು ಹೇಳಿದ್ರಿ. ಹೇಗಿತ್ತು? ಎಷ್ಟು ಚಾಲೆಂಜ್ ಅನಿಸ್ತು ತಮಗೆ ಈ ಶೂಟಿಂಗ್ ಸಮಯ ಮತ್ತು ಇದೆಲ್ಲ? ಪದದಲ್ಲಿ ಹೇಳ್ಬಿಡ್ತೀನಿ ನಿಮಗೆ. ಒಂದು ತಾಯಿ ಒಂದು ಮಗುವನ್ನು 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡು ಎಷ್ಟು ಭದ್ರವಾಗಿ ಕಾಪಾಡಿ ಕಡೆಗೆ ಡೆಲಿವರಿ ಆದಾಗ, ಅಪ್ಪ ಗಂಡು ಹೆಣ್ಣು ನನ್ನ ಮಗು ಅಂತ ಎತ್ತಾಡ್ಸುತ್ತೆ ನೋಡಿ. ಅದು ಆ ನೋವಿರ್ತು ನೋಡಿ. ಲಾಸ್ಟು 9 ಮಂತ್ಸ್ ಆದಮೇಲೆ ಆ ಹೆರಿಗೆ ನೋವು ಅಂತೀನಿ ಹೇಳ್ತಾರಲ್ಲ, ಬಂದಮೇಲೆ ಅಪ್ಪ ನನ್ನ ಮಗ ನನ್ನ ಮಗಳು ಅಂತಿರಲ್ಲ, ಆ ಥರ ಪರಿಸ್ಥಿತಿಗೆ ಬಂದಿದ್ದೀವಿ ಸರ್ ನಾವು. ಅಷ್ಟೇ ಕಷ್ಟ ಇತ್ತು, ಅಷ್ಟೇ ಸುಖನೂ ಇದೆ ಇವಾಗ ಕಂಪ್ಲೀಟ್ ಆದಮೇಲೆ. ಗ್ರೇಟ್ ಸಕ್ಸಸ್ ಹೇಗಿರುತ್ತೆ ಅಂತ ತಮ್ಮ ಒಂದು ಅಪೇಕ್ಷೆ ಇದೆ ಅಥವಾ ತಮ್ಮ ಒಂದು ವಿಚಾರ ಎದುರು ನೋಡ್ತಿದ್ದೀರಿ ಸರ್? ನಾನು ನೋಡಿ ಸರ್, ಇದುವರೆಗೂ 9 ಸೀನ್ ನೋಡಿದ್ದೀನಿ, ಫುಲ್ ಸಿನಿಮಾ ನೋಡಿಲ್ಲ. ನನಗೆ ಗೊತ್ತಿದೆ ಅವ್ರು ಏನು ಕೆಲಸ ಮಾಡಿದ್ದಾರೆ ಅಂತ. ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ನಮ್ಮ ಮೇಲೆ, ಅಣ್ಣಮ್ಮ ತಾಯಿ ಆಶೀರ್ವಾದ ಇದ್ದೇ ಇರುತ್ತೆ. ಈ ಸಿನಿಮಾ ಗೆಲ್ಲುತ್ತೆ ಸರ್. ಆಮೇಲೆ ಕನ್ನಡಿಗರ ಆಶೀರ್ವಾದ ಇದ್ದೇ ಇರುತ್ತೆ ಸರ್. ಕೊನೆಯದಾಗಿ ಸರ್, ಈಗ ದರ್ಶನ್ ಫುಲ್ ನಿಯಮಿತ ಬೇಲ್ ಪಡೆದುಕೊಂಡು ಹೊರಗಡೆ ಬರ್ತಾ ಇದ್ದಾರೆ, ತಾವೇನು ಹೇಳ್ತೀರಿ ಸರ್? ನಾನು ಸತ್ಯ ಹೇಳ್ತೀನಿ, ಯಾರಿಗೂ ಕೂಡ ಯಾವುದು ಈ ಥರ ಸಂದರ್ಭಗಳು ಯಾರಿಗೂ ಏನೂ ಬರಬಾರ್ದು. ಕಲಾವಿದರಿಗಂತೂ ಬರಲೇಬಾರ್ದು. ಎಲ್ಲರೂ ಚೆನ್ನಾಗಿರ್ಬೇಕು ಸರ್. ಈ ಸಂದರ್ಭಗಳು ನಮ್ಮ ಇಂಡಸ್ಟ್ರಿಯಲ್ಲಿ ಯಾರೂ ನೋಡಬಾರ್ದು. ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿ, ಇದು ಲಹರಿ ವೇಲು ಅವರ ಮಾತಾಗಿದೆ. ರಿಪಬ್ಲಿಕ್ ಕನ್ನಡ ಯಾವಾಗ ಅಲ್ಲು ಅರ್ಜುನ್ ಅವರನ್ನು ಬಂಧನ ಮಾಡಿ ಅವರನ್ನು ಒಳಗಡೆ ಕಳಿಸಿದ್ರು, ಆವತ್ತಿನಿಂದಲೂ ಕೂಡ ಕನ್ನಡದ ಒಂದೇ ಒಂದು ಚಾನಲ್ ಗ್ರೌಂಡ್ ರಿಪೋರ್ಟನ್ನು ನೀಡ್ತಾ ಇದೆ. ಈಗಲೂ ಕೂಡ ಅವರ ರಿಲೀಸ್ ಆದ ನಂತರ ಅವ್ರನ್ನ ನೋಡೋದಕ್ಕೆ ನಟ ಉಪೇಂದ್ರ ಅವರು ಕೂಡ ಬಂದಿದ್ದರು. ಆಗಲೂ ಕೂಡ ರಿಪಬ್ಲಿಕ್ ಕನ್ನಡ ಅಲ್ಲೇ ಇದ್ದು ಗ್ರೌಂಡ್ ರಿಯಾಲಿಟಿನ ನಿಮ್ಮ ಮುಂದೆ ತೋರಿಸೋ ಪ್ರಯತ್ನ ಮಾಡಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ. ಈಗ ತಮ್ಮ ಸಿನಿಮಾ ಯು ಐ ಹೇಗಿದೆ ಸರ್? ಅಬ್ಬರ ತಯಾರಿಗೆ ಯಾವ ರೀತಿಯಾಗಿ ತಯಾರಿಗಳನ್ನು ಮಾಡ್ಕೊಳ್ತಿದ್ದೀರಿ ಅಂತ ಹೇಗೆ ಅಂತ? ಸರ್, ಇಡೀ ಕರ್ನಾಟಕದ ಜನತೆ ನಮ್ಮನ್ನು ಲಹರಿ ಸಂಸ್ಥೆಯನ್ನು 48 ವರ್ಷಗಳಿಂದ ಎತ್ತಿ ಹಿಡಿದಿದ್ದಾರೆ ಸಂಗೀತ ಕ್ಷೇತ್ರದಲ್ಲಿ. ಸೊ ಆ 6 ಕೋಟಿ ಜನಕ್ಕೆ ಈ ಸಿನಿಮಾ ಮಾಡಿದ್ದೀವಿ. ಇಡೀ ದಕ್ಷಿಣ ಭಾರತ ಮತ್ತು ಭಾರತ ವಿಶ್ವದಾದ್ಯಂತ ಬಿಡುಗಡೆ ಮಾಡ್ತಾ ಇದ್ದೀವಿ. ಈ ಸಬ್ಜೆಕ್ಟೇ ಆ ಥರ, ಇಟ್ ಈಸ್ ಫಾರ್ ವರ್ಲ್ಡ್. ಉಪೇಂದ್ರ ಸರ್ ಏನೇ ಮಾಡಿದ್ರು ಕೂಡ ಸ್ಪೆಷಾಲಿಟಿ ಇರುತ್ತೆ. ಯು ಐ ಅಂದರೆ
ಇಂಡಸ್ಟ್ರಿಗೆ ಯೂನಿಕ್ ಅವರು, ಯೂನಿಕ್ ಇನ್ ದಿ ಇಂಡಸ್ಟ್ರಿ. ಅವ್ರಿಗೊಂದು ನಿನ್ನೆ ಯಾವುದು ಪತ್ರಿಕಾ ಮಿತ್ರಿಗೆ ಹೇಳ್ತಾ ಇದ್ದೆ, ಅವರು ಸಿ ಕೆ ಅಂದೆ. ಸಿ ಕೆ ಅಂದರೆ ಕೆಲ್ವಿನ್ ಕ್ಲೀನಾ ಟಿ ಶರ್ಟು ಅಂತ. ಇಲ್ಲ ಸರ್, ಕಂಟೆಂಟ್ ಕಿಂಗ್ ಅವರು. ಆ್ಯಂಡ್ 24/7 ಹೆಂಗೆ ಕೆಲಸ ಮಾಡ್ತಾರೆ ಅಂದರೆ ನಿದ್ದೆ ಇಲ್ಲದೆ ಒಂದು 2 ವರ್ಷ ಕೆಲಸ ಮಾಡಿದ್ದಾರೆ ಸರ್ ಈ ಸಿನಿಮಾಗೆ. ಒಂದು ಅದ್ಭುತವಾದ ಸಿನಿಮಾ ಕೊಡಬೇಕು ಅಂತ. ಹ್ಯಾಟ್ಸ್ ಆಫ್ ಟು ಅವರ್ ಡೈರೆಕ್ಟರ್, ನಾಯಕ ನಟರು ಎಲ್ಲ, ಕ್ಯಾಪ್ಟನ್ ಆಫ್ ದ ಶಿಪ್ UIಗೆ ಎಲ್ಲರನ್ನೂ ಕೂಡ ಕಾಂಪಿಟೇಷನ್ ಬಿಟ್ವೀನ್ ದ ಕ್ವಾಲಿಟಿ. ಆ ಇಡೀ ಟೀಮಲ್ಲೇ ಕಾಂಪಿಟೇಷನ್ ಆಗ್ತಾಯಿತ್ತು ಒಳ್ಳೆ ಕ್ವಾಲಿಟಿ ಕೊಡಲಿಕ್ಕೆ. ಆ ಕ್ವಾಲಿಟಿಯನ್ನು ಕೊಟ್ಟಿದ್ದಾರೆ. 20ನೇ ತಾರೀಕು ಬಿಡುಗಡೆ ಮಾಡ್ತಾ ಇದ್ದೀವಿ. ಎಲ್ಲರ ಆಶೀರ್ವಾದನೂ ಈ ಸಿನಿಮಾ ಮೇಲೆ ಇರಬೇಕು ಅಂತ ಕೇಳ್ತೀನಿ ಸರ್. ಇಲ್ಲಿವರೆಗೂ ಕೂಡ ತೆಗೆದಂಥ ಉಪ್ಪಿ ಸರ್ ಅವರ ಸಿನಿಮಾಗಳಾಗಿರ್ಬೋದು ಅಥವಾ ಈಗ UI ಆಗಿರ್ಬೋದು ಎಷ್ಟು ವಿಭಿನ್ನವಾಗಿದೆ. ಮತ್ತು ಅಭಿಮಾನಿಗಳು ಭಾಳ ಕಾತುರದಿಂದ ನೋಡ್ತಾ ಇದ್ದಾರೆ. ಅವರು ಯಾವ ರೀತಿ ಭರ್ಜರಿ ಫುಲ್ ಮೀಲ್ಸ್ ಹಾಕ್ತೀರಿ ಸರ್ ತಾವು? ಸರ್ ಅದು 100% ಎಲ್ಲ ಅಭಿಮಾನಿಗಳಿಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಇದು ವಿಭಿನ್ನವಾದ ಚಲನಚಿತ್ರ. ಅದು ವಿಜುವಲ್ ಎಫೆಕ್ಟ್ಸ್ ಇರ್ಬೋದು, ಸೌಂಡ್ ಇರ್ಬೋದು, ಪ್ರತಿಯೊಂದು ಶಾರ್ಟ್ ಇರ್ಬೋದು, ಅವ್ರ ಡೈಲಾಗ್ಸ್ ಇರ್ಬೋದು, ಅವ್ರ ನಟನೆ ಇರ್ಬೋದು, ಅವ್ರ ನಿರ್ದೇಶನ ಇರ್ಬೋದು. ಇಟ್ ವಿಲ್ ಬಿ ಎಪಿಕ್ ಇನ್ ಫಿಲ್ಮ್ ಇಂಡಸ್ಟ್ರಿ ಸರ್. ಅಷ್ಟು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು. ಆ್ಯಕ್ಷನ್ಸ್ ಆಗಿರ್ಬೋದು ಮತ್ತು ತಾವು ಆ ಲೊಕೇಶನ್ಗಳಾಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು ಎಷ್ಟು ವಿಭಿನ್ನವಾಗಿದೆ ಸರ್ ಈ ಸಿನಿಮಾದಲ್ಲಿ? 24/7 ಸರ್, 365 ಡೇಸ್. ಈ ಮಿಷಿನು ಕೆಲಸ ಮಾಡುತ್ತೋ ಇಲ್ಲ ಗೊತ್ತಿಲ್ಲ, ಕೆಲವು ಟೈಮಲ್ಲಿ ಮಿಷಿನ್ ನಿಂತೋಗ್ಬಿಡುತ್ತೆ. ಆ ರೀತಿ ಇಡೀ ತಂತ್ರಜ್ಞರು, ಅದು ಸಂಗೀತ ನಿರ್ದೇಶಕರು ಅಜನೀಶ್ ಲೋಕನಾಥ್ ಅವರು ಇರ್ಬೋದು, ಉಪೇಂದ್ರಜಿ ಇರ್ಬೋದು, ನವೀನ್ ಇರ್ಬೋದು, ನಿರ್ಮಲ್ ವಿಜುವಲ್ ಎಫೆಕ್ಟ್ ಟೀಮು, ಮತ್ತು ಸೆಟ್ಟು ಶಿವು ಅವರು, ಪ್ರತಿಯೊಬ್ಬರು ಕೂಡ ಒಬ್ರದಲ್ಲ ಸರ್, ಇದು ಇಡೀ ಟೀಮ್ಗೆ ಈ ಕ್ರೆಡಿಟ್ ಹೋಗುತ್ತೆ. ಇಡೀ ಟೀಮಿಗೆ ನಾನು ಚಿರುಣಿ ಆಗಿದ್ದೀನಿ. ಹೇಗೆ ಹಾರ್ಡ್ ವರ್ಕ್ ಹೇಗೆ ಮಾಡಿದ್ದೀರಿ ಸರ್? ಏನು ಚಾಲೆಂಜ್ ಅನಿಸ್ತು ನಿಮಗೆ? ಈ 2.5 ವರ್ಷ ತಾವು ಹೇಳಿದ್ರಿ ಅದು ಸಾಮಾನ್ಯ ದಿನಗಳಾಗಿರಲಿಲ್ಲ, ಅದೊಂದು ರೀತಿಯಲ್ಲಿ ಒಂದು ಕ್ರಿಯೇಟಿವ್ ಆಗಿತ್ತು ಅನ್ನೋದನ್ನು ಹೇಳಿದ್ರಿ. ಹೇಗಿತ್ತು, ಎಷ್ಟು ಚಾಲೆಂಜ್ ಅನಿಸ್ತು ತಮಗೆ ಈ ಶೂಟಿಂಗ್ ಸಮಯ ಮತ್ತು ಇದೆಲ್ಲ? ಪದದಲ್ಲಿ ಹೇಳ್ಬಿಡ್ತೀನಿ ನಿಮಗೆ. ಒಂದು ತಾಯಿ ಒಂದು ಮಗುವನ್ನು 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡು ಎಷ್ಟು ಭದ್ರವಾಗಿ ಕಾಪಾಡಿ ಕಡೆಗೆ ಡೆಲಿವರಿ ಆದಾಗ ಅಪ್ಪ ಗಂಡು ಹೆಣ್ಣು ನನ್ನ ಮಗು ಅಂತ ಎತ್ತಾಡ್ಸೋದು ನೋಡಿ. ಅದು ಆ ನೋವಿರ್ತು ನೋಡಿ. ಲಾಸ್ಟು 9 ಮಂತ್ಸ್ ಆದಮೇಲೆ ಆ ಹೆರಿಗೆ ನೋವು ಅಂತೀನಿ ಹೇಳ್ತಾರಲ್ಲ, ಬಂದಮೇಲೆ ಅಪ್ಪ ನನ್ನ ಮಗ ನನ್ನ ಮಗಳು ಅಂತಿರಲ್ಲ, ಆ ಥರ ಪರಿಸ್ಥಿತಿಗೆ ಬಂದಿದ್ದೀವಿ ಸರ್ ನಾವು. ಅಷ್ಟೇ ಕಷ್ಟ ಇತ್ತು, ಅಷ್ಟೇ ಸುಖನೂ ಇದೆ ಇವಾಗ ಕಂಪ್ಲೀಟ್ ಆದಮೇಲೆ. ಗ್ರೇಟ್ ಸಕ್ಸಸ್ ಹೇಗಿರುತ್ತೆ ಅಂತ ತಮ್ಮ ಒಂದು ಅಪೇಕ್ಷೆ ಇದೆ ಅಥವಾ ತಮ್ಮ ಒಂದು ವಿಚಾರ ಎದುರು ನೋಡ್ತಿದ್ದೀರಿ ಸರ್? ನಾನು ನೋಡಿ ಸರ್, ಇದುವರೆಗೂ 9 ಸೀನ್ ನೋಡಿದ್ದೀನಿ, ಫುಲ್ ಸಿನಿಮಾ ನೋಡಿಲ್ಲ. ನನಗೆ ಗೊತ್ತಿದೆ ಅವ್ರು ಏನು ಕೆಲಸ ಮಾಡಿದ್ದಾರೆ ಅಂತ. ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ನಮ್ಮ ಮೇಲೆ, ಅಣ್ಣಮ್ಮ ತಾಯಿ ಆಶೀರ್ವಾದ ಇದ್ದೇ ಇರುತ್ತೆ. ಈ ಸಿನಿಮಾ ಗೆಲ್ಲುತ್ತೆ ಸರ್. ಆಮೇಲೆ ಕನ್ನಡಿಗರ ಆಶೀರ್ವಾದ ಇದ್ದೇ ಇರುತ್ತೆ ಸರ್. ಕೊನೆಯದಾಗಿ ಸರ್, ಈಗ ದರ್ಶನ್ ಫುಲ್ ನಿಯಮಿತ ಬೇಲ್ ಪಡೆದುಕೊಂಡು ಹೊರಗಡೆ ಬರ್ತಾ ಇದ್ದಾರೆ, ತಾವೇನು ಹೇಳ್ತೀರಿ ಸರ್? ನಾನು ಸತ್ಯ ಹೇಳ್ತೀನಿ, ಯಾರಿಗೂ ಕೂಡ ಯಾವುದು ಈ ಥರ ಸಂದರ್ಭಗಳು ಯಾರಿಗೂ ಏನೂ ಬರಬಾರ್ದು. ಕಲಾವಿದರಿಗಂತೂ ಬರಲೇಬಾರ್ದು. ಎಲ್ಲರೂ ಚೆನ್ನಾಗಿರ್ಬೇಕು ಸರ್. ಈ ಸಂದರ್ಭಗಳು ನಮ್ಮ ಇಂಡಸ್ಟ್ರಿಯಲ್ಲಿ ಯಾರೂ ನೋಡಬಾರ್ದು. ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿ, ಇದು ಲಹರಿ ವೇಲು ಅವರ ಮಾತಾಗಿದೆ. ರಿಪಬ್ಲಿಕ್ ಕನ್ನಡ ಯಾವಾಗ ಅಲ್ಲು ಅರ್ಜುನ್ ಅವರನ್ನು ಬಂಧನ ಮಾಡಿ ಅವರನ್ನು ಒಳಗಡೆ ಕಳಿಸಿದ್ರು, ಆವತ್ತಿನಿಂದಲೂ ಕೂಡ ಕನ್ನಡದ ಒಂದೇ ಒಂದು ಚಾನಲ್ ಗ್ರೌಂಡ್ ರಿಪೋರ್ಟನ್ನು ನೀಡ್ತಾ ಇದೆ. ಈಗಲೂ ಕೂಡ ಅವರ ರಿಲೀಸ್ ಆದ ನಂತರ ಅವ್ರನ್ನ ನೋಡೋದಕ್ಕೆ ನಟ ಉಪೇಂದ್ರ ಅವರು ಕೂಡ ಬಂದಿದ್ದರು. ಆಗಲೂ ಕೂಡ ರಿಪಬ್ಲಿಕ್ ಕನ್ನಡ ಅಲ್ಲೇ ಇದ್ದು ಗ್ರೌಂಡ್ ರಿಯಾಲಿಟಿನ ನಿಮ್ಮ ಮುಂದೆ ತೋರಿಸೋ ಪ್ರಯತ್ನ ಮಾಡಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ.